ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿ, ನಾವು ಅರಿಶಿಣ ಬೇಕು, ಈಗ ಸಾಂಬಾರಿಗೆ ಬೇಕು, ಮುಖ ಕಚ್ಚಲಿಕ್ಕೆ ಬೇಕು ಅಂದರೆ ಏನಿದ್ರು ಟೌನಿಗೆ ಹೋಗ್ತೀವಿ, ದುಡ್ಡು ಕೊಡ್ತೀವಿ, ತರ್ತೀವಿ ಅಲ್ವಾ. ಅದಕ್ಕೆ ಅಷ್ಟು ರೇಟ್ ಅಂತ ಬೇರೆ ಹೇಳ್ತೇವೆ ನಾವು. ಅದಕ್ಕೆ ನೋಡಿ, ಈಗ ನಾನು ಅರಿಶಿಣನ ಹೇಗೆ ಅದನ್ನು ತೆಗೆದು ಕ್ಲೀನ್ ಮಾಡಿ ಹೇಗೆ ಹುಡಿ ಮಾಡ್ತೇವೆ ಅಂತ ತೋರಿಸ್ತಾ ಇದ್ದೇನೆ. ಇವತ್ತು ಫುಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ, ಅರಿಶಿಣ ತೆಗಿತಾ ಇದ್ದೇವೆ. ನೋಡಿ, ನಾವು ತೆಗಿಯೋದು ಒಂದು 2-3 ವರ್ಷ ಆಯ್ತು ಅನಿಸುತ್ತೆ. ಸ್ವಲ್ಪ ಎಲ್ಲ ಕೊಳ್ತೋಗಿದೆ ಅದು. ಈಗ ಚೆನ್ನಾಗಿರೋದು ಮಾತ್ರ ಎಲ್ಲೆಲ್ಲೇ ಇದೆ ಅಂತ ನೋಡಿ ಹೆರುಕಿ ತೆಗಿತಾ ಇದ್ದೇವೆ. ಇನ್ನು ನಡಲಿಕ್ಕೆ ಸಹ ಬೇರೆ ಟೈಮ್ ಸಿಗಲ್ಲ. ಅದಕ್ಕೆ ಈಗ ತೆಗ್ದಿದ್ರಲ್ಲೇ 2 ಮೊಳಕೆ ಬರುವಂಥದ್ದು ಇರೋದನ್ನು ಅಲ್ಲೇ ನಾವು ನಡ್ತಾ ಇದ್ದೇವೆ. ಟೋಟಲ್ ನಮಗೆ 1.5 ಕುಕ್ಕೆ ಆಗುವಷ್ಟು ಅರಿಶಿಣ ಸಿಕ್ಕಿದೆ. ಅದನ್ನೇನು ಕ್ಲೀನ್ ಎಲ್ಲ ಮಾಡಬೇಕಷ್ಟೇ. ಈಗ ನಾವು ತೆಗಿತಾ ಇರುವಾಗ ನಾನು ಮಾಡಲಿಲ್ಲ ವಿಡಿಯೋ. ಇದೊಂದು ತಂದು 2 ದಿವಸ ಆಯಿತು. ಇವಾಗ ಅದನ್ನು ತೆಗೆದು ನೋಡಿ, ಅದರದ್ದು ಬೇರೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ಕಟ್ ಮಾಡಿ ತೆಗಿಬೇಕು. ಅದರ ಬೇರೆ ಎಲ್ಲ ತೆಗೆದು ಆ ಗೆಡ್ಡೆ ಮಾತ್ರ ಅದನ್ನು ನಾವು ಚೆನ್ನಾಗಿ ತೊಳೆದು ಅದನ್ನು ಬೇಯಿಸುವಂಥದ್ದು. ಈಗ ತಂದೆ ತೆಗಿತಾ ಇದ್ದಾರೆ. ಫುಲ್ ಅದರಲ್ಲಿ ಬೇರೆ ಎಲ್ಲ ಇದೆಯಲ್ವ ಅದನ್ನೆಲ್ಲ ಚೆನ್ನಾಗಿ ತೆಗೆದ್ರೆ ಆಯಿತು. ಇದೀಗ ಎಲ್ಲ ಚೆನ್ನಾಗಿ ಕ್ಲೀನ್ ಆಗಿದೆ. ಇವಾಗ ಮೊದಲು ಬೇಯಿಸ್ಲಿಕ್ಕೆ ಇಡೋಕ್ಕಿಂತ ಮೊದಲು ಸ್ವಲ್ಪ ನಡಲಿಕ್ಕೆ ಅಂತ ಬೇರೆ ಸ್ವಲ್ಪ ನಡುವ ಅಂತ ಹೇಳಿದರು. ಹಾಗೆ ಅದರಲ್ಲಿ ಸ್ವಲ್ಪ ಮೊಳಕೆ ಬರುವಂಥದ್ದು ಮತ್ತು ನಡಲಿಕ್ಕೆ ಯಾವುದೆಲ್ಲ ಚೆನ್ನಾಗಿರ್ತದೆ ಅದನ್ನು ಮಾತ್ರ ತೆಗೆದು ಬೇರೆ ಇಡ್ತಾ ಇದ್ದಾರೆ. ನೋಡಿ, ಇಷ್ಟು ಸಿಕ್ಕಿದೆ. 1.5 ಕುಕ್ಕೆ ಆಗಿದೆ. ಆದರೆ ನಮ್ಮದು ಬೇಯಿಸಿ ಎಲ್ಲ ಆಗುವಾಗ ತುಂಬ ಕಮ್ಮಿ, 1 kg 2 kg ಏನೋ ಅಷ್ಟೇ ಆಗೋದದು. ಇದು ನೋಡಿ, ಇದರಲ್ಲಿ ಮೊಳಕೆ ಬಂದಿದ್ದೆಲ್ಲ ಸ್ವಲ್ಪ ಮೊಳಕೆ ಬಂದಿದೆ. ಇಟ್ಟಿದಲ್ವ ಹಾಗೆ ಮೊಳಕೆ ಬಂದಿದೆ. ಅದನ್ನೆಲ್ಲ ತೆಗೆದು ಬೇರೆ ಇಡ್ತಾ ಇದ್ದೇವೆ. ನೋಡಿ, ಈ ಟೈಪದು.
ಇದು ಒಂದು ಟ್ರಿಪ್ ಆಗಿತ್ತು, ಒಂದೆರಡು ದಿವಸ ಅದನ್ನು ಬೇಯಿಸಿದ್ದು. ಅದು ಗೆಡ್ಡೆ ಎಲ್ಲ ತುಂಬ ದಪ್ಪ ಇತ್ತು, ಅದನ್ನು ಬೇಗ ಬೆಂದಿಲ್ಲ ಅದು. ಅದನ್ನು ಒಂದೆರಡು ದಿವಸ ಬೇಯಿಸಿದ್ದೇವೆ. ಇವಾಗ ಇದನ್ನು ಬಾಕಿ ಇದೆ ಅಲ್ವಾ, ಅದನ್ನೆಲ್ಲ ಹಾಕಿ ಬೇಯಿಸ್ತಾ. ಇದರಲ್ಲಿ ತುಂಬ ಏನು ದೊಡ್ಡ ಗೆಡ್ಡೆಗಳೇನಿಲ್ಲ, ಬೇಯಲಿಕ್ಕೆ ಬೇಗ ಬೇಯ್ತದೆ ಇದು. ಇದು ನೋಡಿ ಫುಲ್ ಹಾಕಿದ್ದೇವೆ. ಮತ್ತು ಇದರ ಮೇಲೆ ನಾವು ತೌಡು, ಭತ್ತದ ತೌಡೆಲ್ಲ ಇದೆ ಅಲ್ವಾ, ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸೋದು. ನಾನು ವಿಡಿಯೋ ಮಾಡಿದ್ದೆ ಬೇಯಿಸುವಾಗ, ಆದರೆ ಅದು ಏನೋ ಮಿಸ್ ಆಯಿತು, ಏನಾಯಿತು ಗೊತ್ತಿಲ್ಲ, ಡಿಲೀಟ್ ಆಗಿದೆ. ನೋಡಿ ಇದನ್ನೆಲ್ಲ ಈಗ ತುಂಬಿಸ್ತಾ ಇದ್ದೇನೆ. ತೌಡು ಬೇಕಾದರೆ ಸ್ವಲ್ಪ ಅರಿಶಿಣ ಹಾಕಿ ತೌಡು ಹಾಕಿ ವಾಪಸ್ ಅರಿಶಿಣ ಹಾಕಿ ತೌಡು ಹಾಕ್ಬೋದು. ನಾನು ಇಲ್ಲೇ ಮೇಲೆ ಹಾಕ್ಕೊಳ್ತಾ ಇದ್ದೇನೆ, ಮತ್ತು ಹೇಗೂ ನೀರು ಹಾಕುವಾಗ ಅದು ಆಗ್ತದಲ್ಲ ಅಂತ. ನೀರು ಹಾಕುವಾಗ ನೀರು ಹೇಗೂ ಕೆಳಗೆ ಹೋಗ್ತದಲ್ಲ, ಆವಾಗ ತೌಡು ಸಹ ಹೋಗ್ತದೆ ಅಂತ ಹಾಕಿದೆ. ಇದು ನೋಡುಗ ಒಳ್ಳೆ ಬೆಟ್ಟ ಇಟ್ಟಂಗಾಗಿದೆ. ಈಗ ಹಾಕಿದ ತೌಡನ್ನು ಸಹ ತೆಗಿತಾ ಇದ್ದೇನೆ. ಸ್ವಲ್ಪ ಅರಿಶಿಣ ಇನ್ನೊಂದು ಚಿಕ್ಕ ಪಾತ್ರೆಯಲ್ಲಿ ಹಾಕಿ ಅದನ್ನು ಬೇಯಿಸುವ ಅಂತ. ತುಂಬ ಜಾಸ್ತಿ ಆಯಿತು, ನೀರು ಹಾಕುವಾಗ ಎಲ್ಲ ಹೊರಗೆ ಬಂದರೆ ಒಂದಕ್ಕೆ ಎರಡು ಕೆಲಸ ಆಗ್ತದೆ. ಆವಾಗಲೇ ಪ್ಲ್ಯಾನ್ ಮಾಡಿದರೆ ಬೇರೆ ಬೇರೆ ಬೇಯಿಸ್ಬೋದಿತ್ತು, ಒಂದರಲ್ಲೇ ಆಗ್ಬೋದು ಅಂತ ಹಾಕಿದೆ. ಈಗ ಇನ್ನೊಂದು ಕೆಲಸ ನೋಡಿ, ಅದರಿಂದ ಸ್ವಲ್ಪ ಅರಿಶಿಣ ಎಲ್ಲ ಹಾಕಿ ಇನ್ನೊಂದು ಚಿಕ್ಕ ಪಾತ್ರೆಗೆ ಹಾಕಿ ಇನ್ನೊಂದನ್ನು ಬೇಯಿಸಬೇಕು. ನೋಡಿ ಇದೀಗ ಒಂದು ಲೆವೆಲ್ ಆಗಿ ಬಂದಿದೆ. ಇದನ್ನಿನ್ನು ಒಲೆಯಲ್ಲಿಟ್ಟು ನೀರು ಉಯ್ಬೇಕಷ್ಟು. ನಾನು ಆಗಲೇ ಸ್ವಲ್ಪ ತೌಡು ತೆಗೆದು ಇಟ್ಟಿದ್ದಲ್ವ, ಅದನ್ನು ಇನ್ನೂ ಚಿಕ್ಕ ಪಾತ್ರೆಗೆ ಹಾಕಿ ನೋಡಿ, ಇದರಲ್ಲಿ ಸಹ ನೋಡಿ, ಅದನ್ನು ಹಾಕಿ ಬೇಯಿಸುವ. ಇದು ನೋಡಿ ಈಗ ಬೇಯಿಸಿ ಆಗಿದೆ. ನೋಡಿ ಎಷ್ಟು ಬೇಗ ಕಟ್ಟಾಗ್ತದೆ ನೋಡಿ, ತೋರಿಸ್ತಾನೆ ನೋಡಿ, ಚೆನ್ನಾಗಿ ಬೆಂದಿದೆ. ಇನ್ನು ಇದನ್ನು ತೆಗೆದು ಕಟ್ ಮಾಡಲಿಕ್ಕೆ. ಈ ವಿಡಿಯೋ ಕ್ಲಿಪ್ ಮಿಸ್ ಆಗಿತ್ತು, ಹುಡುಕಿ ಹುಡುಕಿ ಇವತ್ತು ಸಿಕ್ತು ನನಗೆ. ಇದೀಗ ನಾನು ಫಸ್ಟ್ ಟ್ರಿಪ್ ನಾವು ಬೇಯಿಸಿದ್ದು ಅಂತ ಹೇಳಿದೆ ಅಲ್ವಾ, ದೊಡ್ಡ ದೊಡ್ಡ ಗೆಡ್ಡೆಗಳು ನೋಡಿ. ಇದು ಒಂದು 2 ದಿವಸ ಬೇಯಿಸಿದ್ದೀವಿ ಅಂತ ಹೇಳಿದ್ದೇನೆ. ಇವಾಗ ಇದನ್ನು ನೋಡಿ, ಇದು ಕಟ್ ಮಾಡಬೇಕು. ಒಂದು 4 ಪೀಸ್ ಮಾಡಿ ಅದನ್ನು ಒಣಗಿಸು, ಇಲ್ಲದ್ರೆ ಬೇಗ ಒಣಗೋದು ಇಲ್ಲ. ಅದು ತುಂಬ ದಪ್ಪ ಗೆಡ್ಡೆಗಳಿದೆಲ್ಲ. ಒಂದು 4 ಪೀಸ್ ಮಾಡಿ ಅದನ್ನು ಒಣಗಿಸ್ಬೇಕು. ನೋಡಿ ಎಷ್ಟು ಮಾಡಿದ್ದೇನೆ, ಉದ್ದ ಉದ್ದನೇ ಮಾಡಿದ್ದೇನೆ, ರೌಂಡ್ ಮಾಡಲಿಲ್ಲ. ನಮಗೆ ಇದನ್ನು ಒಣಗಿ ಆದಮೇಲೆ ಇದಕ್ಕೆ ನಾವು ಒಣಗಿ ಆದಮೇಲೆ ಅದನ್ನು ಒಂದು ಚೀಲಕ್ಕೆ ಹಾಕಿ ಅದನ್ನು ಒರೆಸ್ಲಿಕ್ಕೆ ಇರ್ತದೆ. ಅದು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನು. ಇಲ್ಲಿಗ ಅಪ್ಪ ಮತ್ತು ಅಕ್ಕ ಇಬ್ಬರಿಗೆ ಈ ಕೆಲಸ, ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಇದೀಗ ಒಂದು 10 ದಿವಸ ಏನೋ ಒಣಗಿಸಿದ್ದೀವಿ. ಇದೀಗ ಫಸ್ಟ್ ಡೇ ಹಾಕ್ತಾ ಇರೋದು ನಾವು, ಬಿಸಿಲಿಗೆ ಫಸ್ಟ್ ಡೇ ಹಾಕಿದ್ದು. ಇದೀಗ ನೋಡುವಾಗ ತುಂಬ ಕಾಣ್ತಾ ಇದೆ. ಇದು ಒಣಗಿ ಆದಮೇಲೆ ಸ್ವಲ್ಪ ಕಾಣ್ತದೆ ನೋಡಿ. ನೆಕ್ಸ್ಟ್ ಡೇ ಇನ್ನೂ ಸ್ವಲ್ಪ ಇತ್ತು, ಅದನ್ನು ಸಹ ಬೇಯಿಸಿ ಕಟ್ ಮಾಡಿ ಇವಾಗ ಸೀಟ್ ಮೇಲೆ ಹಾಕಿದ್ದೇವೆ. ನೋಡಿ ಈಗ ಲಾಸ್ಟಿಗೆ ಇಷ್ಟಾಗಿದೆ, ಜಾಸ್ತಿ ಇಲ್ಲ, ಒಂದು 2 kg ಹತ್ರ ಆಗ್ಬೋದಷ್ಟೇ. ಇದು ಒಂದು ಕುಕ್ಕೆಯಲ್ಲಿ ಇದ್ದಿದ್ದು. ಇದೀಗ ಒಂದು 6-7 ದಿವಸ ಚೆನ್ನಾಗಿ ಒಣಗಿ ಆಗಿದೆ. ಇನ್ನಿದನ್ನು ಚೆನ್ನಾಗಿ ಒಂದು ಚೀಲಕ್ಕೆ ಹಾಕಿ ಉಜ್ಜಲಿಕ್ಕಿದೆ. ಅಂದರೆ ಅದರ ಮೇಲೆ ಆ ಸಿಪ್ಪೆ ಇದೆ ಅಲ್ಲ, ಆ ಒಣಗಿದ್ದು ಸಿಪ್ಪೆ ಇರ್ಬೋದು, ಮತ್ತು ನಾವು ಹಾಕಿದ ತೌಡೆಲ್ಲ ಸ್ವಲ್ಪ ಇರ್ತದೆ, ಅದೆಲ್ಲ ಹೋಗ್ತದೆ ನೋಡಿ. ಚೆನ್ನಾಗಿ ಹೀಗೆ ಉಜ್ಜಬೇಕು. ಅರಿಶಿಣ ಎಲ್ಲ ಒಣಗಿ ಚೆನ್ನಾಗಿ ಗಟ್ಟಿ ಬೇರೆ ಆಗಿದೆ ನೋಡಿ.
ನೋಡಿ ಯಾವ ರೀತಿ ಇದೆ ಅದೇ ನೋಡಿ. ಎಲ್ಲದರ ಸಿಪ್ಪೆ ಎಲ್ಲ ಸ್ವಲ್ಪ ಜಾಸ್ತಿ ಇರೋದೆಲ್ಲ ಹೋಗಿ ಎಷ್ಟು ಅರಿಶಿಣ ಕಾಣ್ತಾ ಇದೆ ಅಂತ. ಚೇಂಜ್ ಆಗ್ತಾ ಇದ್ದೆ, ನಾವು ಉಜ್ಜಿದಷ್ಟು ಅದರ ಕಲರ್ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ. ಕಷ್ಟ ಮಾತ್ರ ಈಗ ಉಜ್ಜಲಿಕ್ಕೆ. ನಾನು ಸುಮ್ಮನೆ ಡವ್ ಮಾಡ್ತಾ ಇದ್ದೇನೆ, ಉಜ್ಜುತ್ತಾ ಇದ್ದೇನೆ ಅಂತಷ್ಟೇ. ಇಲ್ಲೆಲ್ಲ ಅಪ್ಪನೇ ಉಜ್ಜಿ ಹಾಕಿದ್ದು ನೋಡಿ. ಉಡಿ ಎಷ್ಟು ಬಿದ್ದಿದೆ ಅದು, ಅದರ ಸಿಪ್ಪೆದು ಉಡಿ ಅದು. ಅಕ್ಕ ಸರ್ ಟ್ರೈ ಮಾಡ್ತಾ ಇದ್ದಾರೆ ಉಜ್ಜಲಿಕ್ಕೆ ನೋಡಿ. ಇಷ್ಟು ಉಡಿ ಇದೆ, ಎಷ್ಟು ನೈಸ್ ಆಗಿದೆ ನೋಡಿ. ಇದನ್ನು ನಾವು ಸ್ವಲ್ಪ ಕೆಂಡಕ್ಕೆ ಇದನ್ನು ಹಾಕಿದರೆ ಸೊಳ್ಳೆಗಳೆಲ್ಲ ಮನೆಯಲ್ಲಿ ಬರಲ್ಲ. ಈ ಉಡಿನ ಎಸಿಲಿಕ್ಕಿಲ್ಲ, ಅದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು. ಇದೀಗ ನೋಡಿ ನಾನು ಮಿಲ್ಲಿಗೆ ಹೋದೆ ನೋಡಿ, ಚೆನ್ನಾಗಿ ಉಜ್ಜಿ ಅದರ ಸಿಪ್ಪೆ ಎಲ್ಲ ಚೆನ್ನಾಗಿ ಹೋಗಿದೆ. ಈಗ ತುಂಬ ಗಟ್ಟಿ ಇದೆ. ಇದನ್ನೀಗ ನಾನು ಮಿಲ್ ಮಾಡಲಿಕ್ಕೆ ತಗೊಂಡೋಗ್ತಾ ಇದ್ದೇನೆ. ಅಲ್ಲಿಂದನೇ ನಾನು ವೀಡಿಯೋ ಮಾಡಿದ್ದು, ನನಗೆ ಮನೇಲಿ ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು ಅದು. ಈಗ ನೋಡಿ ಹಾಕಿ ಮಿಲ್ಲಲ್ಲಿ ಈಗ ಉಡಿ ಮಾಡ್ತಾ ಇದ್ದೇವೆ. ಇದನ್ನೊಂದು 2 ಸಲ ಚೆನ್ನಾಗಿ ಹಾಕಬೇಕು. ಒಂದು ಸಲ ನೋಡಿ ಇದೀಗ ಅರಿಶಿಣ ಹಾಕಿದ್ದೇನೆ, ಇನ್ನೊಂದು ಸಲ ಈ ಉಡಿಯನ್ನೇ ವಾಪಸ್ ಹಾಕಿ ಇನ್ನೊಮ್ಮೆ ಉಡಿ ಮಾಡಬೇಕು. ಆದರೆ ನಾವೀಗ ಟೌನಲ್ಲಿ ತರೋದೆಲ್ಲ ತುಂಬ ಹಳದಿ ಬಣ್ಣ ಇರ್ತದೆ. ಇದು ತುಂಬ ಹಳದಿ ಬಣ್ಣ ಇರಲ್ಲ. ಹಳದಿ ಅದರಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿಯೂ ಇರ್ತಾರೆ. ಮತ್ತು ನಾವು ಇದನ್ನು ತುಂಬ ಕ್ಲೀನ್ ಮಾಡಿದರೆ ಹಾಗೆ ಅದು ಹಳದಿ ಬಣ್ಣ ಬರ್ಬೋದು ನೋಡಿ. ಕೆಮಿಕಲ್ ಮಿಕ್ಸ್ ಮಾಡಿದ್ರು ಸಹ ಹಳದಿ ಬಣ್ಣ ಬರ್ತದೆ ನೋಡಿ. ನೋಡಿ ಟೋಟಲ್ ನನಗೆ 2 kg ಆಗಿದೆ ಇದು ಅರಿಶಿಣ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಆವಾಗ ನಾನು ಹೊಸ ವೀಡಿಯೋವನ್ನು ಹಾಕುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ, ನಿಮ್ಮ ಫ್ರೆಂಡ್ಸಿಗೂ ಹೇಳಿ. ಥ್ಯಾಂಕ್ ಯು. ಇಷ್ಟು